ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಟ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ಈ ವಿಡಿಯೋ ಯಾವ ವಿದ್ಯಾರ್ಥಿಗಳು ಅಂತ ಹೇಳಿದ್ರೆ, ಈಗ ಎಕ್ಸಾಮ್ಗೋಸ್ಕರ ನಾನು ಚೆನ್ನಾಗಿ ಪ್ರಿಪೇರ್ ಆಗ್ತಾ ಇದ್ದೀನಿ. ಆದರೆ ಈಗಲೂ ಕೂಡ ನಾನು ಓದಬೇಕಾದಂತಹ ಸಿಲೆಬಸ್ ತುಂಬ ಜಾಸ್ತಿ ಇದೆ. ಈಗ ಉಳಿದಂತಹ 20 ಡೇಸಲ್ಲಿ ನನ್ನಿಂದ ಸಾಧ್ಯ ಆದಷ್ಟು ಹೆಚ್ಚಿಗೆ ಎಫರ್ಟನ್ನು ಹಾಕಿ ಎಕ್ಸಾಮ್ನಲ್ಲಿ ಒಂದು ಒಳ್ಳೆ ಸ್ಕೋರನ್ನು ಮಾಡಬೇಕು ಅಂತಿದ್ದೀನಿ. ನಂತರ ಎಕ್ಸಾಮ್ನಲ್ಲಿ ಅಂದರೆ ಸಬ್ಜೆಕ್ಟ್ ಯಾವುದಾಗಿರಲಿ ಎಲ್ಲ ಕ್ವಶನನ್ನು ಕೂಡ ನಾನು ಅಟೆಂಡ್ ಮಾಡಬೇಕು. ಈ ರೀತಿ ಇರುವಂಥ ವಿದ್ಯಾರ್ಥಿಗಳಾಗಿದ್ದಾರೆ ಅವರು ಈ ವಿಡಿಯೋನ ಪೂರ್ತಿಯಾಗಿ ನೋಡಬಹುದು. ನಂತರ ಈ ಟೈಮ್ನಲ್ಲಿ ಅಂದರೆ 20 ಡೇಸ್ ಬಾಕಿ ಉಳಿದಾಗ ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್ಸ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅದರಿಂದ ಎಷ್ಟು ಮಾರ್ಕ್ಸ್ನ ಕ್ವಶನ್ಸನ್ನು ನಾವು ಎಕ್ಸ್ಪೆಕ್ಟ್ ಮಾಡಬಹುದು, ಯಾವ ಸಬ್ಜೆಕ್ಟ್ ಆಗಲಿ ಎಷ್ಟು ಮಾರ್ಕ್ಸ್ನ ಕ್ವಶನ್ಸನ್ನು ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಅದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ತಿದ್ದೀವಿ. ಸರಿ, ಈಗ ವಿಷಯವನ್ನು ತಿಳಿದುಕೊಳ್ತಾ ಹೋಗೋದಾದ್ರೆ, ಈಗ ನೀವು ಏನೂ ಓದಿಲ್ಲ ಅಂತ ಅಂದ್ಕೊಂಡ್ರೂ ಕೂಡ ಸ್ವಲ್ಪನಾದರೂ ಓದಿರ್ತಾರೆ. ಯಾಕಂತ ಹೇಳಿದ್ರೆ ಫಸ್ಟ್ ಟೆಸ್ಟ್ ಆಯಿತು, ಸೆಕೆಂಡ್ ಟೆಸ್ಟ್ ಆಯಿತು, ನಂತರ ಮಿಡ್ ಟರ್ಮ್ ಎಕ್ಸಾಮ್ ಆಯಿತು, ಅದರ ನಂತರ ಪ್ರಿಪರೇಟರಿ ಎಕ್ಸಾಮ್ ಕೂಡ ಆಯಿತು. ಸೊ ಈ ಎಲ್ಲ ಎಕ್ಸಾಮ್ಗಳಿಗೋಸ್ಕರ ನೀವು ಓದಿರ್ತೀರಾ. ಈಗ ಏನೂ ಓದಿಲ್ಲ ಅಂತ ಅಂದ್ಕೊಂಡ್ರೂ ಕೂಡ ನೀವು ಅಟ್ಲೀಸ್ಟ್ 50 to 60% ಸಿಲೆಬಸ್ ಎಲ್ಲ ಸಬ್ಜೆಕ್ಟ್ಗಳದ್ದು ಕೂಡ ಕವರ್ ಮಾಡಿರ್ತೀರ. ಅಂದರೆ ಎಕ್ಸಾಮ್ಗೋಸ್ಕರ ಓದಿರ್ತೀರ ಆಲ್ರೆಡಿ. ಅದನ್ನು ಮತ್ತೊಮ್ಮೆ ಬ್ರಷ್ ಅಪ್ ಮಾಡಿದರೆ, ಅಂದರೆ ಮತ್ತೊಮ್ಮೆ ಓದಿದರೆ ನಿಮಗದು ನೆನಪಿಗೆ ಬರುತ್ತೆ. ಫೈನಲ್ ಎಕ್ಸಾಮ್ಗೆ ನೀವು ಆಲ್ರೆಡಿ ಏನು ಓದಿದ್ರೆ, ಬಹಳ ಮೊದಲು ಬೇಕಾದ್ರೆ ಓದಿರ್ಬೋದು, ಅದು ಹೆಲ್ಪ್ ಮಾಡುತ್ತೆ. ಸರಿನಾ? ಹಾಗಿದ್ರೆ ನಾವೀಗ ಒಂದು 50 to 60% ಸಿಲೆಬಸ್ ಒಬ್ಬ ಸ್ಟೂಡೆಂಟ್ದು ಕವರ್ ಆಗಿದೆ ಅಂತ ಅಂದ್ಕೊಳ್ಳೋಣ. ಈಗ 20 ಡೇಸ್ ಟೈಮ್ ಇದೆ. ಅದರೊಳಗಡೆ ವಿದ್ಯಾರ್ಥಿಗಳು ಮಾಡಬೇಕು ಅಂತ ಹೇಳಿದ್ರೆ ಅಟ್ಲೀಸ್ಟ್ 80% ಸಿಲೆಬಸ್ನ ಕವರ್ ಮಾಡೋದಕ್ಕೆ ಟ್ರೈ ಮಾಡಬೇಕು. ಹಾಗಂತ ಯಾವುದೇ ಚಾಪ್ಟರ್ನ ಬಿಟ್ಟು ಎಕ್ಸಾಮ್ಗೆ ಹೋಗೋದಲ್ಲ, ಬಟ್ 80% ಸಿಲೆಬಸ್ ಏನಿದೆ ಅದು 100% ಪರ್ಫೆಕ್ಟ್ ಆಗಿರಬೇಕು. ಅದರಿಂದ ಯಾವುದೇ ರೀತಿ ಕ್ವಶನ್ ಅಥವಾ ಯಾವ ಕ್ವಶನ್ ಬಂದರೂ ಕೂಡ ಆನ್ಸರ್ ಮಾಡೋದಕ್ಕೆ ವಿದ್ಯಾರ್ಥಿಗಳು ಬರಬೇಕು. ಆ ರೀತಿ ಪರ್ಫೆಕ್ಟ್ ಮಾಡ್ಕೊಳ್ಳಿ. ಸರಿನಾ? ಈಗ ಯಾವುದಾದ್ರು ವಿದ್ಯಾರ್ಥಿಗಳು ಸಾಧ್ಯ ಆಗತ್ತೆ, ನಾನು ಬೇಕಿದ್ರೆ 100% ಸಿಲೆಬಸ್ ಕೂಡ ಕವರ್ ಮಾಡ್ತೀನಿ ಅಂತ ಹೇಳಿದ್ರೆ 80% ಸಿಲೆಬಸ್ಗೆ ಸ್ಟಿಕ್ ಆಗಬೇಡಿ, 100% ಸಿಲೆಬಸ್ ಕೂಡ ಕವರ್ ಮಾಡಿ. ಬಟ್ ಆಗಲ್ಲ ಅಂತ ಹೇಳಿದ್ರೆ ಅಟ್ಲೀಸ್ಟ್ 80% ಸಿಲೆಬಸನ್ನು ಕವರ್ ಮಾಡಿ. ಕೇವಲ 80% ಸಿಲೆಬಸನ್ನು ಕವರ್ ಮಾಡಿಕೊಂಡು ಎಕ್ಸಾಮ್ಗೆ ಹೋದರೆ ಎಲ್ಲ ಕ್ವಶನನ್ನು ಕೂಡ ಅಟೆಂಡ್ ಮಾಡೋದಕ್ಕೆ ಆಗಲ್ಲ. ಹಾಗಿದ್ರೆ ಎಲ್ಲ ಕ್ವಶನ್ ಕೂಡ ಅಟೆಂಡ್ ಮಾಡಬೇಕು. ಅದಕ್ಕೇನು ಮಾಡೋದು ಅದನ್ನು ತಿಳ್ಕೊಳ್ಳೋದಾದ್ರೆ, ಈಗ ನೀವು ಯಾವ ಚಾಪ್ಟರ್ನ ಪರ್ಫೆಕ್ಟ್ ಆಗಿ ಪ್ರಿಪೇರ್ ಆಗಿಲ್ಲ, ಅದರಿಂದ ಇಂಪಾರ್ಟೆಂಟ್ ಕ್ವಶನ್ಸ್ ಏನಿರುತ್ತೆ, ಸಬ್ಜೆಕ್ಟ್ ಯಾವುದೇ ಇರಲಿ, ಫಿಸಿಕ್ಸ್, ಕೆಮಿಸ್ಟ್ರಿ, ನಂತರ ಅಕೌಂಟೆನ್ಸಿ, ಎಕನಾಮಿಕ್ಸ್, ಯಾವ್ದು ಸಬ್ಜೆಕ್ಟ್ ಇರಲಿ, ಆ ಸಬ್ಜೆಕ್ಟ್ಗಳನ್ನ ಟೀಚ್ ಮಾಡುವಂತಹ ಲೆಕ್ಚರರ್ಸ್ ಯಾರು ನಿಮ್ಮ ಕಾಲೇಜಲ್ಲಿ, ಅವ್ರಿಗೆ ಹೋಗಿ ನೀವು ಯಾವ ಚಾಪ್ಟರ್ನ ಕರೆಕ್ಟಾಗಿ ಓದಿಲ್ವೋ ಆ ಚಾಪ್ಟರ್ನ ಇಂಪಾರ್ಟೆಂಟ್ ಕ್ವಶನ್ಸನ್ನು ಕೇಳಿ. ಅವ್ರು ಇಂಪಾರ್ಟೆಂಟ್ ಕ್ವಶನ್ಸನ್ನು ಕೊಡ್ತಾರೆ. ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಹೇಳಿದ್ರೆ ಅವು ರಿಪೀಟ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಆ ಕ್ವಶನ್ಸ್ ಏನಿರುತ್ತೆ ಅದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸರಿನಾ? ಅಂದರೆ ಯಾವ ಚಾಪ್ಟರ್ನ ಪರ್ಫೆಕ್ಟ್ ಮಾಡ್ಕೊಂಡಿದ್ರೋ 80% ಸಿಲೆಬಸ್ ಏನಿದೆ ಅದರಲ್ಲಿರುವಂತಹ ಇಂಪಾರ್ಟೆಂಟ್ ಕ್ವಶನ್ಸ್, ಅದೇ ರೀತಿ ಯಾವುದೇ ಕಾನ್ಸೆಪ್ಟ್ ಆಗಿರಲಿ ಅದ್ರ ಮೇಲೆ ಕ್ವಶನ್ ಬಂದರೆ ನಿಮಗೆ ಆನ್ಸರ್ ಮಾಡೋದಕ್ಕೆ ಬರಬೇಕು. ಆ ರೀತಿ ಪರ್ಫೆಕ್ಟ್ ಆಗಿ ಪ್ರಿಪೇರ್ ಆಗೋದು. ಉಳಿದಿರುವಂತಹ 20% ಏನಿದೆ ಆ ಸಿಲೆಬಸ್ನಿಂದ ಇಂಪಾರ್ಟೆಂಟ್ ಕ್ವಶನ್ಸನ್ನು ಲಿಸ್ಟ್ ಮಾಡಿಕೊಂಡು ಅದಕ್ಕೆ ಆನ್ಸರ್ ಯಾವ ರೀತಿ ಬರೆಯೋದು ಅಂತ ಪರ್ಫೆಕ್ಟ್ ಮಾಡ್ಕೊಳ್ಳಿ. ನಂತರ ಈಗಾಗಲೇ ಹೇಳಿದೆ, ಎಕ್ಸಾಮ್ ಟೈಮ್ನಲ್ಲಿ ಅಂದರೆ 20 ಡೇಸ್ ಬಾಕಿ ಉಳಿದಾಗ ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್ಸ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನಾನು ಹಲವಾರು ವಿದ್ಯಾರ್ಥಿಗಳನ್ನ ನೋಡಿದ್ದೀನಿ, ಅವರು ಕೇವಲ ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್ಸನ್ನು ಪರ್ಫೆಕ್ಟಾಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗ್ತಾರೆ. ಅರೌಂಡ್ ಒಂದು 75 to 80 ಸ್ಕೋರ್ ಕೂಡ ಮಾಡ್ತಾರೆ. ಹಾಗಂತ ಎಲ್ರಿಗೂ ಕೂಡ ಅದನ್ನು ಸ್ಕೋರ್ ಮಾಡೋದಕ್ಕೆ ಆಗಲ್ಲ. ಕೇವಲ ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್ಸನ್ನು ನೋಡ್ಕೊಂಡು ಹೋದ್ರೆ ಯಾಕೆ ಅಂತ ಕೂಡ ಹೇಳ್ತೀನಿ. ಈಗ ನಾನು ಹೇಳಿದಲ್ವಾ, ಕೆಲವು ವಿದ್ಯಾರ್ಥಿಗಳು 75 to 80% ಅಥವಾ ಅದಕ್ಕಿಂತ ಜಾಸ್ತಿ ಕೂಡ ಸ್ಕೋರ್ ಮಾಡಿರ್ತಾರೆ. ಹೇಗೆ ಅಂತ ಹೇಳಿದ್ರೆ ಅವ್ರು ಜಸ್ಟ್ ಆ ಕ್ವಶನ್ಸನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಲ್ಲ, ಆ ಕ್ವಶನ್ ರಿಲೇಟೆಡ್ ಕಾನ್ಸೆಪ್ಟ್ ಏನಿದೆ ಅದನ್ನು ಕೂಡ ಪರ್ಫೆಕ್ಟ್ ಮಾಡ್ಕೊಂಡ್ಬಿಡ್ತಾರೆ. ಅಂದರೆ ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಳ್ತಾರೆ. ಇದರಿಂದ ಎಕ್ಸಾಮಲ್ಲಿ ಬೇರೆ ರೀತಿ ಕ್ವಶನ್ ಕೇಳಿದ್ರು ಕೂಡ ಸೇಮ್ ಕಾನ್ಸೆಪ್ಟ್ ಬಟ್ ಕ್ವಶನ್ನ ಬೇರೆ ರೀತಿಯಲ್ಲಿ ಕೇಳಿದ್ರೆ ಆದರೂ ಕೂಡ ಅವರಿಗೆ ಆನ್ಸರ್ ಮಾಡೋದಕ್ಕೆ ಬರುತ್ತೆ. ಯಾಕಂತೇಳಿ ಅವರು ಆ ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಂಡಿರ್ತಾರೆ. ಸೊ ನೀವು ಕೂಡ ಅರ್ಥ ಮಾಡ್ಕೊಂಡು ಹೋಗಿದ್ರೆ ಒಳ್ಳೆ ಸ್ಕೋರ್ ಮಾಡ್ತೀರಾ. ಬಟ್ ನೀವು ಕೇವಲ ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್ಸನ್ನು ಸಾಲ್ವ್ ಮಾಡಿದಿರಾ, ಅದರಿಂದ ಸೇಮ್ ಕ್ವಶನ್ ಬಂದ್ರಷ್ಟೇ ಆನ್ಸರ್ ಮಾಡೋದಕ್ಕಾಗತ್ತೆ. ಬೇರೆ ರೀತಿ ಕ್ವಶನ್ ಕೇಳಿದ್ರೆ ಆನ್ಸರ್ ಮಾಡೋದಕ್ಕೆ ಆಗಲ್ಲ ಅಂತಂದ್ರೆ ಪಾಸಿಂಗ್ ಮಾರ್ಕ್ಸ್ ಅಥವಾ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಮಾರ್ಕ್ಸ್ ಬರುತ್ತೆ, ಬಟ್ ತುಂಬ ಒಳ್ಳೆ ಸ್ಕೋರ್ ಮಾಡೋದಕ್ಕೆ ಆಗಲ್ಲ. ಹಾಗಿದ್ರೆ ಮಿನಿಮಮ್ ಎಷ್ಟು ವರ್ಷದ ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್ಸನ್ನು ಸಾಲ್ವ್ ಮಾಡಬೇಕು ಅಂತ ತಿಳ್ಕೊಳ್ಳೋದಾದ್ರೆ ಮಿನಿಮಮ್ ಒಂದು 3 to 4 ಇಯರ್ಸ್ ಕ್ವಶನ್ ಪೇಪರ್ಸನ್ನು ಸಾಲ್ವ್ ಮಾಡಿ. ನಂತರ ಪ್ರತಿ ವರ್ಷದ 3 ಕ್ವಶನ್ ಪೇಪರ್ ಸಿಗುತ್ತೆ. ಒಂದು ಫೈನಲ್ ಎಕ್ಸಾಮ್, ಮತ್ತೊಂದು ಪ್ರಿಪರೇಟರಿ ಎಕ್ಸಾಮ್, ನಂತರ ಮತ್ತೊಂದು ಯಾವುದು ಸಪ್ಲಿಮೆಂಟರಿ ಎಕ್ಸಾಮ್. ಈ 3 ಎಕ್ಸಾಮ್ನ ಕ್ವಶನ್ ಪೇಪರ್ ಸಿಗುತ್ತೆ ಪ್ರತಿ ವಿಷಯದ್ದು. 3 ವರ್ಷಕ್ಕೆ ಅಂತ ಹೇಳಿದ್ರೆ ಅರೌಂಡ್ ಒಂದು 9 ಕ್ವಶನ್ ಪೇಪರ್ ಸಿಗುತ್ತೆ. ಸೊ ಅವುಗಳನ್ನು ಸಾಲ್ವ್ ಮಾಡಿ. ನಂತರ 9 ಕ್ವಶನ್ ಪೇಪರ್ ಅಂತ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕಂತ ಹೇಳಿದ್ರೆ ಹೆಚ್ಚಿನ ಬಾರಿ ಹೆಚ್ಚಿನ ಕ್ವಶನ್ಗಳು ರಿಪೀಟ್ ಆಗ್ತಾ ಇರುತ್ತೆ. ಕಾನ್ಸೆಪ್ಟ್ಗಳು ಏನಿದೆ ಅದು ರಿಪೀಟ್ ಆಗ್ತಾ ಇರುತ್ತೆ. ನೀವು ಕ್ವಶನ್ ಪೇಪರ್ ಸಾಲ್ವ್ ಮಾಡಬೇಕಾದ್ರೆ ಗೊತ್ತಾಗುತ್ತೆ. ನೀವು ಕರೆಕ್ಟಾಗಿ ಅರ್ಥ ಮಾಡಿಕೊಂಡು ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿದ್ರೆ ಅಂತ ಹೇಳಿದ್ರೆ, ಅಂದರೆ ಹೇಳಿದಲ್ವಾ, ಕಾನ್ಸೆಪ್ಟನ್ನು ಅರ್ಥ ಮಾಡಿಕೊಂಡು ಕ್ವಶನ್ ಪೇಪರ್ಸನ್ನು ನೀವು ಸಾಲ್ವ್ ಮಾಡಿದ್ರಿ ಅಂತ ಅಂದ್ಕೊಳ್ಳಿ,
ನೀವು ನಿಮ್ಮ ಸಿಲೆಬಸ್ಸನ್ನು ಕೂಡ ತುಂಬ ಕವರ್ ಮಾಡಿದ ರೀತಿಯೇ ಆಗುತ್ತೆ. ಅದಕ್ಕೋಸ್ಕರ ಹೇಳಿದ್ನಲ್ವಾ, ಕೆಲವು ವಿದ್ಯಾರ್ಥಿಗಳು 75, 80 ಅಥವಾ ಅದಕ್ಕಿಂತ ಹೆಚ್ಚಿನ ಸ್ಕೋರ್ನ ಮಾಡ್ತಾರೆ ಅಂತ ಹೇಳಿದ್ರೆ, ಯಾಕಂತ ಹೇಳಿದ್ರೆ ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಟ್ಟಿರ್ತಾರೆ. ಅದೇ ರೀತಿ ನೀವು ಕೂಡ ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಂಡ್ರೆ ನಿಮ್ಮ ಸ್ಕೋರ್ ಕೂಡ ತುಂಬ ಚೆನ್ನಾಗಿ ಆಗುತ್ತೆ. ಅಕಸ್ಮಾತ್ ಇಲ್ಲ ಅಂತ ಹೇಳಿದ್ರೆ ಪಾಸ್ ಆಗ್ತಾರೆ, ಬಟ್ ಸ್ವಲ್ಪ ಕಡಿಮೆ ಮಾರ್ಕ್ಸ್ ಬರುತ್ತೆ. ಸರಿನಾ? ಹಾಗಿದ್ರೆ ಈ ವರ್ಷ ಕ್ವಶನ್ ಪೇಪರ್ ಪ್ಯಾಟರ್ನ್ ಹಾಗೆ ಬ್ಲೂ ಪ್ರಿಂಟ್ ಕೂಡ ಚೇಂಜ್ ಆಯಿತು. ಆದರೂ ಕೂಡ ಹೆಲ್ಪ್ ಆಗತ್ತಾ? ಹೆಲ್ಪ್ ಆಗತ್ತೆ. ಬಟ್ ಹಿಂದಿನ ವರ್ಷಗಳಲ್ಲಿ ಎಷ್ಟು ಹೆಲ್ಪ್ ಆಗಿತ್ತು ಅಷ್ಟು ಆಗದೆ ಇರ್ಬೋದು, ಬಟ್ ಹೆಲ್ಪ್ ಆಗುತ್ತೆ. ಹಾಗಿದ್ರೆ ಈಗ ಫಿಸಿಕ್ಸ್ ಆಯಿತು, ಕೆಮಿಸ್ಟ್ರಿ ಆಯಿತು, ಹಾಗೆ ಬಯಾಲಜಿ, ಕಂಪ್ಯೂಟರ್ ಸೈನ್ಸ್, ಈ ಎಲ್ಲ ವಿಷಯಗಳಿಗೆ 70 ಮಾರ್ಕ್ಸ್ನ ಎಕ್ಸಾಮ್ ಆಗುತ್ತೆ. ಆ 70 ಮಾರ್ಕ್ಸ್ನ ಎಕ್ಸಾಮ್ನಲ್ಲಿ ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್ಸ್ ಎಷ್ಟು ಹೆಲ್ಪ್ ಆಗುತ್ತೆ ಅದನ್ನು ತಿಳ್ಕೊಳ್ಳೋದಾದ್ರೆ, ನೀವೀಗ ಕಾನ್ಸೆಪ್ಟನ್ನು ಕರೆಕ್ಟಾಗಿ ಅರ್ಥ ಮಾಡಿಕೊಂಡು ಆ ಕಾನ್ಸೆಪ್ಟ್ ಬಗ್ಗೆ ಬೇರೆ ರೀತಿಯಲ್ಲಿ ಕೂಡ ಕ್ವಶನ್ ಕೇಳಿದ್ರೆ ಆನ್ಸರ್ ಮಾಡೋದಕ್ಕೆ ಬರುತ್ತೆ. ಅಷ್ಟು ಪರ್ಫೆಕ್ಟ್ ಆದರೆ ಈಗ 70ಗೆ 60+, 60ಕ್ಕಿಂತ ಹೆಚ್ಚು ಮಾರ್ಕ್ಸನ್ನು ನೀವು ಸ್ಕೋರ್ ಮಾಡಬಹುದು. ಅದಕ್ಕಿಂತ ಹೆಚ್ಚಿನ ಮಾರ್ಕ್ಸ್ ಬೇಕು ಅಂತ ಹೇಳಿದ್ರೆ ನೀವು ಸಿಲೆಬಸ್ಸನ್ನು ಪೂರ್ತಿಯಾಗಿ ಓದಬೇಕಾಗತ್ತೆ. ಅದರಲ್ಲಿರುವಂತಹ ಎಲ್ಲ ಕಾನ್ಸೆಪ್ಟ್ ಕೂಡ ನಿಮ್ಗೆ ಅರ್ಥ ಆಗಿರಬೇಕಾಗತ್ತೆ. ಹಾಗೆ ಹೈಯರ್ ಆರ್ಡರ್ ಥಿಂಕಿಂಗ್ ಸ್ಕಿಲ್ಸ್, ಆ ಕ್ವಶನ್ಸನ್ನು ಏನು ಕೇಳ್ತಾರೆ ಅದಕ್ಕೂ ಕೂಡ ನೀವು ಪ್ರಿಪೇರ್ ಆಗಬೇಕಾಗುತ್ತೆ. ಅದರ ಪ್ರಿಪ್ರೇಷನ್ ಮಾಡೋದಕ್ಕೆ ಕಾಂಪಿಟೇಟಿವ್ ಎಕ್ಸಾಮ್ಗಳ ಕ್ವಶನ್ ಪೇಪರನ್ನು ಸಾಲ್ವ್ ಮಾಡಿದ್ರೆ ಹೆಲ್ಪ್ ಆಗುತ್ತೆ ಅಂತ ಮೊದಲೇ ಕೆಲವು ವಿಡಿಯೋಗಳು ಹೇಳಿದ್ದೆ, ನೀವು ನೋಡಿದ್ರೆ ನಿಮ್ಗೆ ಗೊತ್ತಿರುತ್ತೆ. ಬಟ್ ನೀವು ಜಸ್ಟ್ ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರನ್ನು ಸಾಲ್ವ್ ಮಾಡ್ತಿದ್ರೆ ಕಾನ್ಸೆಪ್ಟ್ ಅಷ್ಟು ಕ್ಲಿಯರ್ ಆಗಿ ಅರ್ಥ ಆಗ್ತಿಲ್ಲ, ಬಟ್ ನೀವು ಸಾಲ್ವ್ ಮಾಡ್ತೀರ ಅಂತ ಹೇಳಿದ್ರೆ 70ಗೆ ಒಂದು 45+ ಸ್ಕೋರ್ ಮಾಡಬಹುದು. 40 or 45+ ಅಷ್ಟು ಸ್ಕೋರ್ ಮಾಡಬಹುದು. ಈಗ ನೀವು 80 ಮಾರ್ಕ್ಸ್ನ ಎಕ್ಸಾಮ್ ಏನು ನಡೆಯುತ್ತೆ, ಈಗ ಮ್ಯಾಥಮೆಟಿಕ್ಸ್ ಆಯಿತು, ಬಿಸ್ನೆಸ್ ಸ್ಟಡೀಸ್, ಹಿಸ್ಟ್ರಿ, ನಂತರ ಅಕೌಂಟೆನ್ಸಿ, ಎಕನಾಮಿಕ್ಸ್, ಈ ಎಲ್ಲ ವಿಷಯಗಳ 80 ಮಾರ್ಕ್ಸ್ 80 ಅಂಕಗಳ ಎಕ್ಸಾಮ್ ನಡೆಯುತ್ತೆ. ಯಾಕಂತ ಹೇಳಿದ್ರೆ ಈ ವರ್ಷ ಕ್ವಶನ್ ಪೇಪರ್ ಪ್ಯಾಟರ್ನ ಚೇಂಜ್ ಮಾಡಿದ್ರು. 20 ಮಾರ್ಕ್ಸ್ ಇಂಟರ್ನಲ್ಗೆ ಇರುತ್ತೆ, ಹಾಗೆ 80 ಮಾರ್ಕ್ಸ್ನ ಎಕ್ಸಾಮ್ ಆಗುತ್ತೆ. ಸೊ ಈ 80 ಮಾರ್ಕ್ಸ್ನ ಎಕ್ಸಾಮ್ ಏನಾಗುತ್ತೆ ಅದಕ್ಕೆ ಸಂಬಂಧಂತೆ ನೀವು ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್ಸನ್ನು ಸಾಲ್ವ್ ಮಾಡ್ತಾ ಇದ್ದೀರಾ, ಎಲ್ಲ ಕಾನ್ಸೆಪ್ಟ್ ಕೂಡ ಅರ್ಥ ಮಾಡಿಕೊಂಡು ಸಾಲ್ವ್ ಮಾಡ್ತಾ ಇದ್ರೆ ನೀವು ಅದೇ ಎಕ್ಸಾಮ್ನಲ್ಲಿ ಒಂದು 65+ ಸ್ಕೋರ್ ಮಾಡ್ಬೋದು. ಕಾನ್ಸೆಪ್ಟನ್ನು ಅರ್ಥ ಮಾಡಿಕೊಂಡು ಓದಿದ್ರೆ. ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ, ಜಸ್ಟ್ ಓದ್ತಾ ಇದ್ದೀನಿ ಅಂದರೆ ಸೇಮ್ ಕ್ವಶನ್ ಬಂದರೆ ಅಷ್ಟೇ ನಾನು ಆನ್ಸರ್ ಮಾಡೋದಕ್ಕೆ ಆಗುತ್ತೆ, ಆ ರೀತಿ ಇತ್ತು ಅಂತ ಹೇಳಿದ್ರೆ ಅರೌಂಡ್ ಒಂದು 50+, 50ಕ್ಕಿಂತ ಹೆಚ್ಚು ಮಾರ್ಕ್ಸನ್ನು ಸ್ಕೋರ್ ಮಾಡಬಹುದು. ಯಾಕಂದರೆ ಅರೌಂಡ್ ಸೇಮ್ ಕ್ವಶನ್ಸ್ ಅಥವಾ ಸಿಮಿಲರ್ ಕ್ವಶನ್ ರಿಪೀಟ್ ಆಗುತ್ತೆ, ಕೆಲವು ಬದಲಾವಣೆಗಳೊಂದಿಗೆ ರಿಪೀಟ್ ಆಗುತ್ತೆ. ಬಟ್ ಅದರಲ್ಲೂ ಕೂಡ ಸ್ವಲ್ಪ ಜಾಸ್ತಿ ಚೇಂಜಸ್ ಮಾಡಿದ್ರೆ ನಿಮಗೆ ಆನ್ಸರ್ ಮಾಡೋದಕ್ಕೆ ಆಗಲ್ಲ, ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ 80ಕ್ಕೆ ಒಂದು 50 ಮಾರ್ಕ್ಸನ್ನು ಗಳಿಸ್ಬಹುದು. ಬಟ್ ಅದಕ್ಕಿಂತ ಹೆಚ್ಚಿನ ಮಾರ್ಕ್ಸ್ ನಿಮಗೆ ಬೇಕು ಅಂತ ಹೇಳಿದ್ರೆ ಕಾನ್ಸೆಪ್ಟನ್ನು ಕೂಡ ನೀವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ನಂತರ ಈ ವಿಡಿಯೋ ಸಹಾಯ ಆಗಿದ್ರೆ ಲೈಕ್ ಮಾಡಿ, ನಂತರ ಈ ಚಾನಲ್ಗೆ ಬಂದು ಬಾರಿ ವಿಸಿಟ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೇರೆ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅವುಗಳ ಬಗ್ಗೆ ಮುಂದಿನ ದಿನಗಳಲ್ಲಿ ವಿಡಿಯೋ ಮಾಡಿ ನಿಮಗೆ ಇನ್ಫಾರ್ಮೇಷನ್ನ ಹೇಳ್ತೀವಿ. ಸರಿನಾ? ನಂತರ ಆಲ್ ದ ಬೆಸ್ಟ್. ಚೆನ್ನಾಗಿ ಸ್ಟಡಿ ಮಾಡಿ. 90 ಅಥವಾ ಅದಕ್ಕಿಂತ ಹೆಚ್ಚಿನ ಸ್ಕೋರ್ ಮಾಡೋಕ್ಕೆ ನಿಮ್ಮಿಂದ ಸಾಧ್ಯ ಇದೆ. ವರ್ಕ್ ಮಾಡಬೇಕಷ್ಟೇ. ಬಾಕಿ ಉಳಿದಿರೋದು 20 ಡೇಸ್ ಅಷ್ಟೇ, ಅಂದರೆ ಅರೌಂಡ್ ಒಂದು 20 ಡೇಸ್ ಅಷ್ಟೇ ಬಾಕಿ ಇದೆ. ಅದರಲ್ಲಿ ತುಂಬ ಚೆನ್ನಾಗಿ ಸ್ಟಡಿ ಮಾಡಿ ತುಂಬ ಒಳ್ಳೆ ಸ್ಕೋರನ್ನು ಅಚೀವ್ ಮಾಡೋದಕ್ಕೂ ಕೂಡ ಆಗತ್ತೆ. ಯು ಕ್ಯಾನ್. ಆಲ್ ದ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ.